ಆಗುದಿಲ್ಲ ಬೇಕಾದ ತಿಪ್ಪರ್ಲಕ್ಕ ಇಲ್ಲಿ ನೀ ಗಜಮ ಗಜಮ ಒಂದ್ರ ಮೇಲೆ ಒಂದು ಉಳ್ಕೊತ ಹೋಗ ಶರೀರ ಒಳಗ ಆತ್ಮ ಐತಿ ಆದ್ರ ಆತ್ಮದ ಒಳಗ ಯಾವ ಶರೀರ ಐತಿ ನಿನ್ನ ತಿಂಡಿದ್ರ ನಿನ್ನ ತಾಕತ್ತಿದ್ರ ನಿಮ್ಮ ಅಪ್ಪಗ ಹುಟ್ಟಿದ್ರ ನೀ ಬಂದ ಹೇಳ ಇಲ್ಲ ನಿನ್ನ ಶರೀರ ತಕ್ವಾನಂದ್ ಇಲ್ಲ ಅಂದ್ರ ಮುಚ್ಚಗೊಂದು ಒಟ್ಟು ಸಂಧಿಗೊಮ್ಮೆ ಹೇಳ್ತಾನ ಕಮಿಟಿಯವ್ರ ಕೈಲಿ ರೊಕ್ಕ ಕೊಡಂಗಿಲ್ಲ ಕಮಿಟಿಯವ್ರಿಗೆ ಕೊಟ್ಟ ರೊಕ್ಕ ಕೊಡಬೇಡ ಅಂತ ಹೇಳ್ತಾನ ಅವ್ರ ಎಕ್ಕವಕ್ಕ ಹಂಗ ಪುಗ್ಸಿಟ್ಟಿ ಬಂದಿ ಇಲ್ಲಿ ಅವೊಂದು ಮಾತು ಕೇಳ್ತಾನ ನೀನು ರೊಕ್ಕ ಕೊಟ್ಟಾಗ ಬಂದಿಲ್ಲ ಅಂದಾಗ ಮಂಡಿಗಾಲು ಉಗ್ಯಾಕತ್ತಿ ಇಲ್ಲಿ ಅದನ್ನ ಹೆಂಗ ಇಲ್ಲಿ ಈರಭದ್ರನ ಆಟ ಆಡ್ತಾರ ತಳಿ ಅವಂಗೊಂದು ಭ್ರಮೆ ಆಗ್ಯದ ತಲಿ ಕೆಟ್ಟತಿ ತಲಿ ಈರಭದ್ರ ಹುಟ್ಟಬೇಕಾದ್ರ ಒಂದ್ ಹೆಣ್ಣ ಕಾರಣ ಐತಿ ರಾಮಾಯಣ ಭಾರತ ಆಗಬೇಕಾದ್ರೆ ಒಂದ್ ಹೆಣ್ಣ ಕಾರಣ ಐತಿ ಹೌದಿಲ್ಲ ತಮ್ಮ ಏನು ಮಾಡ್ಬೇಕಾದ್ರ ಹೆಣ್ಣಿನ ದಿನ ಆಗ್ಯದ ಅದ ನಿನ್ನಿದ್ರ ಕೇಳತ್ತದ ಹೆಣ್ಣು ಬಿಟ್ಟು ನೀ ಏನ್ ಮಾಡಿದೆ ಇವ್ ಏನು ಮಾಡಿಲ್ಲ ಹೆಣ್ಣು ಬಿಟ್ಟ ನೀ ಏನ ಸೃಷ್ಟಿ ಮಾಡಿದೆ ಶರೀರ ಬಿಟ್ಟು ನಿನ್ನ ಆತ್ಮ ಏನ್ ಮಾಡ್ಯಾನ ಇಲ್ಲಿ ಕವಿ ಏನ್ ಹೇಳ್ತಾನು ಯಾರಿಗೇನ ಕೊಟ್ಟಾನ ಅವನ ರೂಪ ಯಾವ್ದ ಅವನ ವರ್ಣನ ಯಾವ್ದ ಅವನ ನಾಮ ಯಾವ್ದ ಅವ ನಿಮ್ಮ ಅಪ್ಪ ಎಂತವದಾನ ಇದ್ದುದು ಬಿಟ್ಟು ಕೆರಿಂದ ಇಲ್ಲದ ಮಾತಾಡಕ ಬಂದಿ ದೈವದವ್ರು ವಿಚಾರ ಮಾಡೋ ಮಾತತಿ ಈಗ ಏನ್ ಹೇಳಿ ಹೋಗಿದಾರೆ ಕವಕ್ಕ ಅವ್ರ ಅಪ್ಪಾಗ ಕೈನ ಇಲ್ಲ ಕಿವಿ ಇಲ್ಲ ಮೂಗಿ ಇಲ್ಲ ಹೌದು ತಿನ್ನವಲ್ಲ ಉಣ್ಣವಲ್ಲ ಹಸುವಿಲ್ಲ ಏನೂ ಇಲ್ಲ ತಮ್ಮ ಸ್ವಲ್ಪ ಕಿವಿ ಇಲ್ಲದ ಕೇಳ್ತಾನಂತ ಹೇಳಿದ ಕಾಲಿಲ್ಲದ ನಡಿತಾನಂತ ಹೇಳಿದ ತಿನ್ನವಲ್ಲ ಉಣ್ಣವಲ್ಲ ಈಗ ಸದ್ದ ಈಗ ನೀ ಸ್ಟೇಜ್ ಬಿಟ್ಟು ಅಲ್ಲಿ ಮಟ್ಟ ಹೋಗಬೇಕಾದ್ರೆ ಏನ ಕಾಲು ಇದ್ದಾಗ ಹೋದೆವು ಇನ್ನ ಕಾಲು ಇಲ್ಲದ ಅಂತರ್ಲಿ ಹೋದೆವು ಅವ್ರ ಅಪ್ಪ ಅಂತ ಹೇಳದ ಅವನ ತಳ ಮೊದಲು ಖುಲ್ಲಾ ಮಾಡೋದನ ಅದು ಒಂದ ಮತ್ತ ನೀ ಕಿವಿ ಇಲ್ಲದ ಕೇಳ್ತಾನಂತ ಹೇಳಿದಿ ನಾ ಮಾತಾಡಿದೆ ಎಲ್ಲ ನಿನಗ ಕಿವಿ ಇದ್ದಾಗ ಕೇಳಿಸ್ತು ಕಿವಿ ಇಲ್ಲದ ಕೇಳಿಸ್ತು ಇವ್ರ ಅಪ್ಪಾಗ ಮತ್ತೆ ಕಿವಿ ಹುಡುಕ್ಯಾಡ್ಬೇಕಾಗ್ತೈತಿ ಹೆಂಗ ಜೀವಾತ್ಮ ಹೌದ್ ಶರೀರ ಬಿಟ್ಟು ಒಂದ್ 4 ದಿನ ಹೊರಗೆ ಹೋದಂದ್ರ ಪಿಸಾಸಿ ಆಗಿ ಅಡ್ಡಾಡತಾನ ಅವೊಂದು ದೇವಿನ ರೂಪ ಐತಿ ಇನ್ನೊಬ್ರೊಳಗ ಬಂದು ಯಾವಾಗ ಒಳಗ್ ಹೋಗತಾನ ಅದಕ್ಕ ಹೇಳಿದಿಲ್ಲ ತಮ್ಮ ಹಿಡ್ಕೊಂಡಾಗ ಇಲ್ಲಿ ಮುಗಿಸಿದ್ದನ ಗುಡಿಗೆ ತಂದು ಬೆತ್ತ ಆಡಿಸಿದಾಗ ಹೇಳ್ತಾವ ಈಗ ಸದ್ದ ನೋಡ ನೀನ್ ಏನ್ ಹೇಳಿದ್ನೇನ ನಿನ್ನ ನಾ ಇಟ್ಕೊಂಡಿನಿ ಆದ್ರ ಒಂದ್ ಅರ್ಧ ತಾಸು ನೀನ್ ನಾನು ಇಟ್ಕೋ ಅಂತ ಹೇಳಿದ್ನೆ ಇವಾಗ ಆಗೋಲ್ಲ ಇಟ್ಕೋದು ಇವ್ ಮತ್ತೆ ದೆವ್ವ ಐತಿ ನಿನಗ ಆಗುದಿಲ್ಲ ಬೇಕಾದ ತಿಪ್ಪರ್ಲಕ್ಕ ಇಲ್ಲಿ ನೀ ಗಜಮ ಒಂದ್ರ ಮೇಲೆ ಒಂದು ಉಳ್ಕೊತ ಹೋಗ ಶರೀರ ಒಳಗ ಆತ್ಮ ಐತಿ ಆದ್ರ ಆತ್ಮದ ಒಳಗ ಯಾವ ಶರೀರ ಐತಿ ನಿನ್ನ ತಿಂಡಿದ್ರ ನಿನ್ನ ತಾಕತ್ತಿದ್ರ ನಿಮ್ಮ ಅಪ್ಪಗ ಹುಟ್ಟಿದ್ರ ನೀ ಬಂದ ಹೇಳ ಇಲ್ಲ ನಿನ್ನ ಶರೀರ ತಕ್ವಾನಂದ್ ಇಲ್ಲ ಅಂದ್ರ ಮುಚ್ಚಗೊಂದು ಒಟ್ಟು ಸಂಧಿಗೊಮ್ಮೆ ಹೇಳ್ತಾನ ಕಮಿಟಿಯವ್ರ ಕೈಲಿ ರೊಕ್ಕ ಕೊಡಂಗಿಲ್ಲ ಕಮಿಟಿಯವ್ರಿಗೆ ಕೊಟ್ಟ ರೊಕ್ಕ ಕೊಡಬೇಡ ಅಂತ ಹೇಳ್ತಾನ ಅವ್ರ ಎಕ್ಕವಕ್ಕ ಹಂಗ ಪುಗ್ಸಿಟ್ಟಿ ಬಂದಿ ಇಲ್ಲಿ ಅವೊಂದು ಮಾತು ಕೇಳ್ತಾನ ನೀನು ರೊಕ್ಕ ಕೊಟ್ಟಾಗ ಬಂದಿಲ್ಲ ಅಂದಾಗ ಮಂಡಿಗಾಲು ಉಗ್ಯಾಕತ್ತಿ ಇಲ್ಲಿ ಅದನ್ನ ಹೆಂಗ ರೇಖವಕ್ಕ ನಿನ್ನ ಮನ್ಯಾಗ ಎಲ್ಲ ಸಾಕಷ್ಟು ಐತಿ ಎಲ್ಲ ಐತಿ ಉಣ್ಣಾಕೈತಿ ತಿನ್ನಾಕೈತಿ ಎಲ್ಲ ಐತಿ ನೀ ನನ್ನ ಅಂತ್ಯಕ್ಕೆ ಯಾಕೆ ಬಂದಿ ನನ್ನ ಮನೆಗೆ ಯಾಕೆ ಬಂದಿ ಅಂತ ನೀ ಕೇಳ್ತೀಯ ಕೇಳಿ ಅವ್ ನನಗೆ 18 ಪುರಾಣದಾಗ ಒಂದು ವಿಷಯ ನೆನಪೈತಿ ಹೆಂಗೈತಿ ಅಂದ್ರ ದೇವಲೋಕದಾಗ ಪಾರ್ವತಿ ಮತ್ತು ಪರಮೇಶ್ವರ ಯುದ್ಧ ಹತ್ತಿದಾಗ ಏನಾತ್ ರೇಖವಕ್ಕ ಏನಾಯ್ತು ಇವ್ರಪ್ಪ ಒಂದು ಹುಟ್ಟದ ಅರಿವಿ ಕಳೆದಿಟ್ಟ ಹೌದಿಲ್ಲ ಅವಾಗ ಏನ್ ಮಾಡ್ತಾನ ಏನಾಯ್ತು ನಿಚ್ಚ ಬತ್ತಲೆ ಆಗಿ ಹೋಗು ಹೊತ್ತಿನ್ಯಾಗ ಸಪ್ತ ಋಷಿಗಳು 7 ಮಂದಿ ಹೆಂಡ್ರ ನಿಂತಿರ ಹೌದಿಲ್ಲ 7 ಮಂದಿ ಹೆಂಡ್ರ ನಿಂತಾಗ ಇದು ಯಾವ್ದೋ ಹುಚ್ಚು ಬರ್ಲತ್ತೈತಿ ನಮ್ಮನ್ನ ಕೆಡಿಸ್ತಾ ಬಾ ತಿಳ್ಕೊಂಡ ಅವ್ರ ಗಂಡುಗಳು ಇಲ್ಲ ಬಂದ ಇದು ಬತ್ತಂದ್ರ ನಮ್ ಹೆಂಡ್ರ ಎಲ್ಲರ ಕೆಡಿಸ್ತೈತಿ ತಿಳ್ಕೊಂಡು ಇಲ್ಲಿ ಕಲ್ಲ ಹೆಂಟೆ ತಗೊಂಡ್ ಅವನ ಸ್ವಾಮಾನಕ್ ಹೋಗದಾರ ಶಿವನ ಸ್ವಾಮಾನ ಕಳಿಸಿ ಭೂಮಿ ತಲೆ ಮೇಲೆ ಬಿದ್ದೈತಿ ಈಗ ಸದ್ದ ಭೂಮಿ ಮೇಲೆ ಶಿವನ ಲಿಂಗ ಹೇಳಿಕೆಂದ ಪೂಜೆ ಆಗತೈತಿ ಅಲ್ಲಿ ಕಾಕನ ಹಿಂದೂ ಅದೈತಿ ಶಿವನ ಲಿಂಗ ಅಂತಾರ ಅದಕ್ಕೆ ಈಗ ಸದ್ದ ಬಡ್ಡೆ ಒಳಗ ಒಂದ್ ಪಿಟ್ಟ ಐತಿತ್ತಮ್ಮ ಇಲ್ಲೇ ಐತಿ ನೋಡು ಗುಡಿ ಒಳಗ ಲಿಂಗ ಇರ್ಬೇಕಾದ್ರ ನಿನ್ನ ಮನೆ ಲಿಂಗ ಅಲ್ಲಿ ಕುತ್ತೈತಿ ಪಿಟ್ಟದ ಮೇಲೆ ಹೋಗಿ ಕುತ್ತೈತಿ ಪಿಟ್ಟನು ಹಂತದ ಹೆಣ್ಣೈತಿ ಹೌದು ಲಿಂಗನು ಹಂತದ ಗಂಡ ಐತಿ ಮುಂದಿನ ಪಾಳ್ಯಕ ಹುಡುಗ ನಿನ್ನ ತಲಿ ಬೋಳ್ಸಿನೋ ನಿನ್ನ ತುರ್ಬಾಕ್ ಓದಿನೋ ನಿನ್ನ ಕುಚ್ಚಗಳು ಕೋದಿನೋ ನಿನ್ನ ಮೂಗು ಕೋದಿನೋ ಅಂತ ಹೇಳಕತ್ತಿಲ್ಲ ಅವು ಯಾವಾರ ನಿಮ್ಮ ಅಪ್ಪ ಪರಮಾತ್ಮನ ಸ್ವಾಮನ ಲಿಂಗ ಮುರ್ಕೊಂಡ ಭೂಮಿ ಮೇಲೆ ಬಿದ್ದೈತಿ ಭೂಮಿ ಮ್ಯಾಗ ನೀ ಹೆಚ್ಚಾಗ ಇದ್ದಂದ್ರ ಅದ ಹಚ್ಕೊಂಡು ಬಂದು ಹಾಡಿಕೆ ಮಾಡ ಹೌದಿಲ್ಲ ಗಂಡ ಹೆಂಡತಿ ಏನು ನೋಡಿ ಬರ್ತಾಳು ಗಂಡನ ಸರ್ವಸ್ವ ಗಂಡನನ ದೇವರ ಗಂಡನನ ಭಕ್ತಿ ಗಂಡನನ ಮುಕ್ತಿ ಅಂತ ನಂಬ್ಕೊಂಡ ಬಂದಾಳ ನಿನ್ನ ಹೊಲ ಮನೆ ನೋಡಿಲ್ಲ ನಿಂದ ಯಾವ್ದಕ್ಕೂ ಬೆಕ್ಕಿ ಹಚ್ಚಿಲ್ಲ ಗಂಡ ಒಬ್ಬ ಚಂದ ಇರ್ಲಿ ಅಂದ ನನ್ನ ಗಂಡ ಒಬ್ಬನ ನನಗ್ ಚಂದ ಇದ್ರ ಅದ ನನಗ ಸರ್ವಸ್ವ ಅಂತ ತಿಳ್ಕೊಂಡು ಒಂದ್ ಮನಿ ಬಿಟ್ಟು ಒಂದ್ ಮನಿಗೆ ಹೆಣ್ಮಗಳು ಬರ್ತಾ ಶಿವನ ಲಿಂಗ ಕಲ್ಲು ಒಗ್ಯಾನ ಕಳ್ಸ್ಕೊಂಡ ತಳಗ ಬಿದ್ದೈತಿ ಅವಾಗ ನನ್ನ ಪಾರ್ವತಿ ಏನು ಮಾಡ್ಯಾಳ ಒಂದ್ ಹಾಡ್ಯಾಳ ಹೆಂಗ ಹಾಡ್ಯಾಳ್ರಿ ಕವಕ್ಕ
ತಗೋಲ್ಲ ತಮ್ಮ ಹೆಂಗ ಮಾಡಲವ ಜೀವನ ನನ್ನ ಗಂಡಗ ಎಲ್ಲ ಸಾಮಾನ ನಿನಗ ಮೊದಲು ಸಾಮಾನು ಹಚ್ಕೋ ಗಂಡನ ಮೇಲೆ ಹೆಂತ ಹಾಡ್ಯಾಳ ಹಾ 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 ಕಂಬಗಿ ಸುರೇಶ್ಗೆ ಸಾಮಾನಿಲ್ಲ ಕಳಿಸಿ ಭೂಮಿ ಮ್ಯಾಗ ಬಿದ್ದೈತಿ ಇಲ್ಲ ಇದ್ರ ಇವತ್ತಿನ ಇಂಚೂರು ಗ್ರಾಮದಾಗ ಅದನ್ನ ಹಚ್ಕೊಲಿಲ್ಲ ಯಾರ ದ್ರಾಕ್ಷಿ ಚಟ್ನಿ ಮಾಡ್ತಾರ ಕೇಳಿ ತರಿಸಿ ನಿಂದ ಕಟ್ಟ ಮಾಡಿ ಮನಿ ಕಳಿಸ್ತಾನ ಪಕ್ಕ ಹೇಳಿ ಕೇಳಿ ಚಟ್ನಿ ಮಾಡದತ್ತಿ ಹಾ ಹಾ ಬಿಡೋದು ಬೇಡ ಇವ ಬಹಳ ಜಿಗದಾಡಕತ್ತಾನ ಹಾ ಹೇಂತಿ ಬರ್ಬೇಕಾದ್ರೆ ಹೆಂಗ ಗಂಡನ ಸಾಮಾನು ಇದ್ದಾಗ ಗಂಡ ಸರ್ವಸಂದ್ ಬಂದಿರ್ತಾಳ ನಿನ್ನ ಸಾಮಾನು ಭೂಮಿಗೆ ಬಿದ್ದೈತಿ ಹೌದ್ ಏ ಸುರೇಶ ಹೆಂಗ ನಿನಗ ಲಿಂಗ ಇಲ್ಲ ಅವಾಗ ಏನೇನು ಹುಟ್ಟಿದಾವ ಹಾ ಆ ಲಿಂಗ ಮತ್ತೆ ಯಾರು ಇಟ್ಟುಕೊಂಡು ಸಮಾಧಾನ ಮಾಡಿದಾರ ಹೌದ್ ಈಗ ಹೇಗಲಿ ಹೇಳಿದೀನಿ ಹಾ ಈಗ ಸದ್ದ ನಿನ್ನ ಲಿಂಗ ನಿಂಗ ಟಚ್ ಮಾಡ್ಕೋ ಈಗ ಹಾ ಅಂತ ನನ್ನ ಗಂಡನ ಈಗ ಸದ್ಯ ನೋಡ್ತಮ್ಮ ಆಧಾರಬದ್ಧವಾಗಿ ಮತ್ತೆ ಇದು ಖುಲ್ಲ ಅಲ್ಲ ವಿಷಯಗಳು ಹೆಂಗ ತೆಗದಾರ ಗೊತ್ತೇನ ಹೆಂಗ ತೆಗದಾರು ಮೀಸಿ ಗಡ್ಡ ಆಗಿದ್ರ ಗಂಡ ಮಕ್ಕಳ ತರತ್ತ ಗಂಡ ಮಕ್ಕಳ ಅಂತಾರ ಹೆಣ್ಣು ಮಕ್ಕಳಿಗೆ ತಲೆಗಿನ ಕೂದಲ ಖುಷಿಗಳ ನೋಡಿದ್ರ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳದಾಳ ತರತ್ತ ಹಾ ಹಾ ರೀ ಅಂತ ಇವ್ರು ಬ್ರಹ್ಮ ವಿಷ್ಣು ಮಹೇಶ್ವರಗ ಮೀಸಿಲಿ ಇವ್ರು ಹೆಂಗಸರನ ಅವ್ರಿಗೆ ಯಾಕಿಲ್ಲ ಅವ್ರಿಗೆ ಯಾಕಿಲ್ಲ ಆ ದಗದ ಮಾಡೋದು ನೀಗಿಲ್ಲ ಗಂಡಸರಿ ಆ ಗಂಡಸಗ ದಗದ ಮಾಡೋದು ಅವ್ರಿಗೆ ನೀಗಿಲ್ಲ ಹೆಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಮಾಡ್ಯಾರ ಅವ್ರು ಯಾಕೆ ಮಾಡ್ಯಾರ ನನ್ನ ದುರ್ಗಾದೇವಿ ಮಾಡ್ಯಾಳ ನನ್ನ ಚಿಂಚಲಿ ಮಾಯಾಕ ಮಾಡ್ಯಾಳ ಹಾ ಹಾ ಮಾಡಿ ಕೆಸಿಂದ ತಮ್ಮ ದೈತ್ರನ ಮರ್ದನ ಮಾಡ್ಯಾರ ದೈತ್ರನ ಮರ್ದನ ಮಾಡಿ ಕೆರಿಂದ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಮೀಸಿಗಳನ್ನ ನಮ್ಮ ಹೆಣ್ಣು ಮಕ್ಕಳು ಹಚ್ಕೊಂಡಾರ ಇವಾಗ ಮೀಸಲ್ಲಿ ಇವ್ ಹೆಂಗ್ ಗಂಡಸ ಅನ್ಬೇಕು ನಿನಗೆ ಮೀಸಿಲ್ಲ ಗಾಡ್ಡಿಲ್ಲ ನಿನಗೇನು ಗಂಡಸ ಅನ್ಬೇಕು ಏನು ಹೆಂಗಸ ಅನ್ಬೇಕು ಅಲ್ಲಿ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರಗ ಹಾ 3 ಮಂದಿನ ಫೋಟೋದಾಗ ನೋಡ ಅವ್ರಿಗೆ ಮೀಸಿ ಹಚ್ಚ ಅಂತ ಹಾಡಾಕ ಬಾಯಿಲಿ ಅಂತ ಹಾಡಾಕ ಬಾಯಿಲಿ ನಿನ್ನ ತಿಡ್ಡ ತೆಗೆದು ಬಿಡ್ತಾನೆ ನಿಂದ ಗಿಚ್ಚಿ ಗಿಲಿಗಿಲಿ ಅದು ನನ್ನ ಕೈಯಾಗ ಶಂಕರ ಶ್ರೀಕೃಷ್ಣ ಪರಮಾತ್ಮಗೂ ಮೀಸಿಲ್ಲ ಹಾ 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 ಇವ್ರಿಗೆ ಯಾರಿಗೆ ಇಲ್ಲ ಮತ್ತೆ ಇವ್ರಿಗೆ ಏನ್ ಅನ್ಬೇಕ ಈಗ ಏನ್ ಹೇಳ್ತಾರೆ ಕವಕ್ಕವ ಹೆಂಗ ಬಾಳ ಮಾತಾಡ್ಯಾನ ಹಾ ನಿನಗೆ ಎಷ್ಟು ಮಂದಿ ತಾಯಿ ತಂದಿ ಎಷ್ಟು ಮಂದಿ ತಾಯಿ ತಂದಿ ಹಾ 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 ತಿಳ್ಕೊನಿ ಈ ಶರೀರ ನಾನ್ ನಿನ್ನೆ ಕೇಳಿ ಹೋಗಿದ್ದ ವಿಷಯ ತಮ್ಮ ಅದ ರೇಖವಕ್ಕ ನಮ್ಗೆ ಎಷ್ಟು ತಿಳಿತೈತೆ ಅಟ್ ಹೇಳೋನು ಈಗ ಸದ್ಯ ನೋಡು 84 ಲಕ್ಷ ಜೀವರಾಶಿ ತಿರುಗತೈತಿ ಶರೀರ ಹಾ ಜೀವರಾಶಿ ತಿರುಗಿ ಹೋಗ್ಕ ನಾವು ತಿರುಗಿ ಹಾ ಹಾ ಕೊನೆಗೆ ಯಾವುದು ಮಾನವ ಇದು ಮಾನವ ಜನ್ಮ ಹಾ 84 ಲಕ್ಷ ತಾಯಿ ತಂದಿ ಇದಾರ ಇದಕ್ಕ ಹೌದ್ ಹೌದಿಲ್ಲ ಹಾ ನಿಮ್ಮ ಅಪ್ಪ ಮ್ಯಾಗ ಹೋದಾಗ ಶಿಕ್ಷೆ ಕೊಡ್ತಾ ಭಗವಂತ ಅಂತ ಹೇಳ್ತಾರ ಹೇಳಕತ್ತಾರ ಹೌದಿಲ್ಲ ಹಾ ಈ ಶರೀರ ಇಲ್ಲೇ ಏನಾಗೈತಿ ಅವನ ಬಾಯಿಲಿ ಅವನ ಹೇಳಿ ಹೋಗ್ಯಾನ ತಮ್ಮ ಈಗ ಬಗಳಿ ಹೋಗ್ಯಾನ ನಿನಕತ್ತಾನ ಹಾ ಏನ್ ಬಗಳೇನು ನನ್ನ ಶರೀರನು ಹಂತದ ಇಲ್ಲೇ ಐತಿ ಇಲ್ಲೇ ಐತಿ ನಿನ್ನ ಜೀವಾತ್ಮ ಮ್ಯಾಲ ಹೋಗ್ಯಾನ ಮ್ಯಾಲ ಹೋಗ್ಯಾನ ಶಿಕ್ಷೆ ಯಾರಿಗೇನ ಜೀವಾತ್ಮಗ ಕೊಟ್ರೋ ಏನ ಶರೀರಕ್ಕೆ ಕೊಟ್ರತ ನಾ ಕೇಳಿ ಹೋಗಿದ್ನಿ ಹೌದು ಅವ ಶರೀರಕ್ಕೆ ನಿನ್ನ ಶಿಕ್ಷೆ ಕೊಟ್ಟಾರತ್ ಹೇಳಿ ಹೋದವ ಶರೀರಕ್ಕೆ ಕೊಡಾಕ ಬರಂಗಿಲ್ಲ ಶರೀರ ಹೆಂಗ್ರಿ ಹಿರಿಯರ ಮಾತಾಡ ನಂಬುವಂತ ಮಾತಾಡಬೇಕ ಹಾ 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 ಮಂದಿ ಕಣ್ಣಾಗ ಮಣ್ಣು ಹೋದ್ರ ರೊಕ್ಕ ಹೋಯ್ತಾನಂದ್ರ ಇದು ನನ್ನ ಶರೀರ ಇಲ್ಲೇ ಐತಿದ ಹಾ ಹಾ ಶರೀರ ಏನ ಶಿಕ್ಷೆ ಕೊಡ್ಬೇಕಾದ್ರೆ ಏನ ಶರೀರಕ್ಕೆ ಕೊಟ್ರು ಏನು ಜೀವ ಮ್ಯಾಲ ಇರುವಂತ ಜೀವಕ್ಕೆ ಕೊಟ್ರು ಅಂತ ಕೇಳಿ ಹೋಗಿದ್ನೆ ಹಾ ಹಾ ರೀ ಅದನ್ನ ಹೇಳಿರ್ಲಿಲ್ಲ ಹೇಳು ಗಂಡ ಅಲ್ಲಿವ ಹಾ ಇವ್ ಬರೇ ಕೇಳೋದು ಮಾಡವ ನೀ ಪೋಚ್ಕೋತ್ ಹೋಗ್ತಾ ಗಿಚ್ಕೋತ್ ಹೋಗೋದ್ ನೋಡ್ ನಾವು ಇಲ್ಲಿ ಗೀಚಗೋತ ಏನು ಡಪ್ಪ ಬಡಸಾಕತ್ತನಲ್ಲ ಕೆಸಗಲ್ ಹಾಕ್ಯಾಕೆ ಹಾ ಹಾ ಕಿದ್ರಾಗ ನೀ ಹೆಚ್ಚಾಗಿರ್ಬೇಕ ತಮ್ಮ ಯಾರಿಗಾರ ನೀ ಹೆಚ್ಚಾಗಿರ್ಬೇಕ ಹಾ ಹಾ ರೀ ಹಾ ಅದಕ್ಕೇನು ಹೇಳ್ತಾನು ಹೆಂಗ ಅವ್ ಕಾಕ ಬಂದ ಹೆಣ್ಮಕ್ಳು ಅದಾರ ಅಂತ ಹೇಳಿದಾಗ ಏ ಸೀರ್ಯಾಗ ನಮ್ಮ ಪೀರ್ಯ ಹೋಗೋಣ ಎಲ್ಲ ಹುಟ್ಟೈತಿ ಅಂತ ಹೇಳ್ತಾವ್ ಸೀರ್ಯಾಗ ಪೀರ್ಯ ಹೋಗೋಣ ಅಲ್ಲೇನು ಬಗ್ಗಾಕ್ ಬಂದಿದ್ದೇನ ಏ ಸೀರ್ಯಾಗ ಪೀರ್ಯ ಹೋಗುಳುದನ್ನ ಮಾಡಿದ್ವು ಅದಾವ ನಮ್ಮ ಏ ತಮ್ಮ ಏನೈತಿ ಸೀರ್ಯಾಗ ದೈವದವ್ರಿಗೆ ಹೇಳ್ತಿ ಸೀರ್ಯಾಗ ಪೀರ್ಯ ಹೋಗಣ್ಣ ಎಂತ ಹೊರಗೆ ಬಂದವತ್ತ ನೀ ಹೇಳ್ತಿ ಹಾ ಹಾ ಸೀರ್ಯಾಗ ಏನ ಬಗ್ಗಾಕ್ ಬಂದಿದ್ದಿ ಸೀರ್ಯಾಗ ಯಾಕೆ ಮತ್ತೆ ಸೀರಿನ ನನಗೆ ಒಟ್ಟ ಸಂಬಂಧ ಇಲ್ಲ ಅಂತ ಹೇಳ್ತೀಯ ಸೀರ್ಯ ಹೆಂಗ್ರಿ ಹಿರಿಯರ ಹೌದು ಸೀರೆ ಸಂಬಂಧ ಇಲ್ಲ ಹೇಳ್ತಿ ಸೀರೆಗಿಂದ ಪೀರ್ಯ ಹೋಗೋಣ ಪೀರ್ಯ ಬಂದ ಹೇಳ್ತಿ ಹೇಳ್ತಾನು ನಿಂದ ಎಂತದ ಉಲ್ಟಾ ಪಲ್ಟಿ ಯಾರ್ದವ್ ನಾಲಿಗೆ ಇವ ಮನ್ಮುಖ ಹಾವ ಇದ್ದಂಗದಾವ್ ಗಂಡ ಹಾಡವು ಅದ ಯಾರ್ದವ್ ಕಾಣಿಸ್ತತಿ ಆ ಕಡೆ 6 ತಿಂಗಳು ಹೋಗ್ತಾವು ಅದ ಬಾಯಿಲೆ ತಿಂದು ಅದ ಬಾಯಿಲೆ ಹೇಳ್ತಾವು ತಮ್ಮ ಹಾ ಹಾ ಇದು ಹಾ ಪಾಂಡುರಾಜ 5 ಮಂದಿನ ಹುಟ್ಟಿಸಿದ ಮಂತ್ರ ಶಕ್ತಿದಿಂದ ನಿನ್ನ ಪಡಿಕೆ ಸಂಬಂಧ ಏನಾರ ಐತಿ ಹೇಳ್ತಾರ ಅವ್ರು ಅಲ್ಲಿ ಸೀರ್ಯಾಗ ಪೀರ್ಯ ಹೋಗುಳುದ ಹುಡ್ಸ್ಯಾಳ ನಮ್ಮವ್ವ ಸೀರ್ಯಾಗ ಪೀರ್ಯನ ಹೋಗಿಲ್ಲ ಏ ನಿನ್ನ ಪೀರ್ಯನ ವಹಿವಾಟ ಇಲ್ಲ ಇಲ್ಲಿ ತಮ್ಮ ಹೆಂಗ ಮಾಡ್ಯಾಳು ಪಾಂಡುರಾಜಾಗ ಇಬ್ಬರು ಮಂದಿ ಹೆಂಡ್ರ ಕುಂತಿ ಮಾದಿರಿ ಇಬ್ಬರು ಮಂದಿ ಹೆಂಡ್ರ ಕುಂತಿ ಮಾದಿರಿ ಇಬ್ರು ಹೆಂಡ್ರು ಹಾ ಹಾ ಪಾಂಡುರಾಜ ಬ್ಯಾಟಿ ಆಡಾಕ ಅಡವಿಗೆ ಹೋದಾಗ ಏನಾತು ಬ್ಯಾಟಿಗೆ ಆಡಾಕ ಅಡವಿಗೆ ಹೋದ ಟೈಮದಾಗ ಅಲ್ಲಿ ಏನಾಗಿತ್ತು ಒಂದ್ ಹೆಣ್ಣು ಚಿಗರಿ ಒಂದ್ ಗಂಡ ಚಿಗರಿ ಭೋಗ ಕುಡಿದ್ದು 2 ಕೂಡಿ ಭೋಗ ಮಾಡ್ಲಾ ತುದಿ ಹಿಡಿದು ಜೊತೆ ಆಡಕ್ ಹೋಗ್ಬೇಡ ಬಡ್ಡಿಗೆ ಹೆಚ್ಚು ಹಸನಾಗ್ಲಿದ ಹಾ ಹಾ
ಹೆಣ್ಣು ಚಿಗರಿ ಗಂಡ ಚಿಗರಿ ಭೋಗ ಕೂಡಿದ್ದು ಕೂಡಿದಾಗ ಪಾಂಡುರಾಜ ಬ್ಯಾಟಿ ಆಡಕ್ ಹೋದ ಟೈಮ್ದಾಗ ಹೌದು ಬ್ಯಾಟ್ ಅಂತ ತಿಳ್ಕೊಂಡ ಬಾಣ ಹೊಡೆದ. ಬಾಣ ಹೊಡಿತಾನು. ಬಾಣ ಹೊಟ್ಕೊಂಡ ಗಂಡ ಚಿಗರಿ ಕುಯ್ತು ತಮ್ಮದ. ಗಂಡ ಚಿಗರಿ ಹೋಗಿ ಬಾಣ ಕುತ್ತಾಗ ಗಂಡ ಚಿಗರಿ ಕುಯ್ತು. ಗಂಡ ಚಿಗರಿ ಸೈತದ, ಸತ್ ಹೋಗ್ತದ. ಹೆಣ್ಣು ಚಿಗರಿ ಹೇಳತತಿ ಏನ್ ಶ್ರಾಪ್ ಕೊಡ್ತದ? ಏ ಪಾಂಡುರಾಜ, ನನ್ನ ಗಂಡ ನಾನು ಭೋಗ ಕೂಡಿದ ಟೈಮದಾಗ ನಿಲ್ಲನ್ನವಾದ ಟೈಮದಾಗ ನಮ್ಮನ್ನ ಯಾವಾಗ ನೀ ಅಗಲಿಸಿದಿಲ್ಲ, ನಿನ್ನ ಹೆಂಡತಿನ ಮುಟ್ಟಿದ್ರ ನಿನಗ ಸಾವು ಬರ್ಬೇಕಂತೇಳಿ ಹೆಣ್ಣು ಚಿಗರಿ ಶ್ರಾಪ ಕೊಡ್ತತಿ. ಒಟ್ಟ ನೀ ಭೋಗ ಮಾಡೋಕ್ ಆದ್ರ ನೀ ಸತ್ ಹೋಗು ಮಗನ ಶ್ರಾಪ ಮಾಡಿ. ಹೆಂಡತಿನ ಮುಟ್ಟಿದ್ರ ನಿನಗ ಸಾವು ಬರ್ತತಿ ತಿಳಿಕರದ ಹೆಣ್ಣು ಚಿಗರಿ ಶ್ರಾಪ ಕೊಟ್ಟತಿ. ಅಲ್ಲಿ ಶ್ರಾಪ ಕೊಟ್ಟಾಗ ಇಂತ ಪಾಂಡುರಾಜ ಊರಾಗಿನ ಹಿರಿಯರೆಲ್ಲ ನಿಂದಿ ಆಡಕತ್ರು. ಏ ಊರಾಗ ರಾಜ ಅಂದ ಮ್ಯಾಗ ಆಡವ್ರಲ್ಲ. ಪಾಂಡುರಾಜಾಗ ಇಬ್ರು ಮಂದಿ ಹೆಣ್ರಿದ್ರ ಒಬ್ರು ಮಕ್ಕಳಾಗುವಾರ. ಏ ರಾಜ ನಿನ್ ಹತ್ಯಾಕ ಏನ್ ಐತಿ? ಇದು ನಮಗ ವಿಚಿತ್ರ ಆಗೈತೆ ತಿಳಿಕರಿಂದ ಊರಾಗ ಹಿರಿಯರೆಲ್ಲ ಮಾತಾಡಕತ್ರ, ನಿಂದಿ ಆಡಕತ್ರ. ಹೌದ್ ಅವಾಗ ಪಾಂಡುರಾಜ ಅಳ್ಕೋತ ಅಡ್ಡಾಡಕತ್ತ. ಮಂದಿ ಕಿವಿಲೆ ಮಂದಿ ಮಾತ ಕೇಳಿ ಕೆಸಿಂದ ಅವಾಗ ಸಿಡ್ಲು ಬಡ್ದಂಗ ಕೈತು. ಇನ್ನು ಹೆಂಗ ಮಾಡ್ಲಿ ಮಕ್ಕಳ, ಹೆಂಗ ಮಾಡ್ಲಿ, ನಾ ಹೆಂಗ ಸೃಷ್ಟಿ ಮಾಡ್ಲಿ ಹೇಳಿಕರಿಂದ ಚಿಂತೆ ಮಾಡೋ ಟೈಮ್ದಾಗ ಅಳ್ಕೋತ ಬಂದ್ ಹೆಂಡತಿ ಮುಂದೆ ಕೂತಾನ. ಹೆಂಡತಿ ಮುಂದೆ ಅಳ್ಕೋತ ಕೂತಾಗ ಹೆಂಡತಿ ಹೇಳತ್ತಾಳ, ಯಾವ ನನ್ನ ತಾಯಿ ಹೇಳ ನೀವು ಅಳ್ಳಾಕ್ ಹೋಗಬೇಡ್ರಿ. ನನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ಬೇಕಾದ್ರ ನಾ 5 ಮಂತ್ರ ಕಲ್ಕೊಂಡು ಬಂದಿನಿ. 5 ಮಂತ್ರ ನಾ ಕಲ್ಕೊಂಡು ಬಂದೇನಿ. 5 ಮಂತ್ರ ನಾ ಕಲ್ಕೊಂಡು ಬಂದಿನಿ. ಆ ಮಂತ್ರ ಶಕ್ತಿದಿಂದ ನಾ ಮಕ್ಕಳ ಹುಟ್ಟಿಸ್ತಾನ. ಅಂತ ಹೇಳ ಆ ಮಂತ್ರ ಶಕ್ತಿದಿಂದ 5 ಮಂದಿನ ಮಕ್ಕಳ ಹುಡ್ಸ್ಯಾಳ ತಮ್ಮ ಪಾಂಡೂರವ್ರು. ಹುಟ್ಟಿ ಬಂದಾರ. ಈಗ ಸದ್ಯ ನೋಡು ಅರ್ಜುನ, ಭೀಮ, ಸಹದೇವ, ನಕುಲ ಇವರೆಲ್ಲ ಮಂತ್ರ ಶಕ್ತಿದಿಂದ ನನ್ನ ತಾಯಿ ಸೃಷ್ಟಿ ಮಾಡಿದಾಗ ಇವರು ಹುಟ್ಟಿ ಬಂದಾರ. ಮತ್ತ ಕೈವಲ್ಲಿ ನವನಿ ತೂದ್ದವ್ರದಾರ ಇಲ್ಲಿ. ಮತ್ತ ಸೀರ್ಯಾಗ ಪೀರ್ಯ ಹೊಕ್ಕಾಗ ಬರ್ತಾನಂದಿ. ಮತ್ ಇವ್ರು ಹೆಂಗ ಬಂದ್ರ? ಅವ್ನ್ ಪೀರ್ಯ ಬರಲ್ದನ ತಗದ್ ಹೋಗದೆ ಒಟ್ ನಾವು. ಪೀರ್ಯಾನ ಸಂಬಂಧ ಇಲ್ಲೋ? ಏ ದೋತ್ರ ಪಡಿಕೆ, ದೋತ್ರ ಚಾಲೆ ಅದಕ್ಕೆ ರೇಖವಕ್ಕ ಒಟ್ಟ ಸೀರಿ ಸಂಬಂಧ ಇಲ್ಲದ ಅವ ಗಂಡ ಹಿಂಗ ಮಾಡ್ಯಾನಂತ ಹೇಳ್ತಾನ. ಹೇಳಕತ್ಯಾರ ತುದಿಗೆಟ್ಟ ಹೇಳಿ ಹೋದ್ರ ಅವ್ರು. ಹಂಗ ಅವ್ರ ಅಪ್ಪ ಮಂತ್ರ ಶಕ್ತಿದಿಂದ ಜನ ಶಾನ್ಯರದಾರ, ಮಂತ್ರದಾರ. ನಾನ್ ನಿನಗ ನಿನ್ನೆ ಹೇಳಿ ಡೊಳಿನ ಕಲಾವಂತರದಾರ, ಭಜನ ಕಲಾವಂತರದಾರ. ಮಾತಾಡ್ತೀರಿ ಇದ್ದದ ಮಾತಾಡ್ರಿ, ಇಲ್ಲದ ಮಾತಾಡಿ ಇಲ್ಲಿಗೂ ಚೆನ್ನ ಹೊಲಸಬೇಡ ಅಂತ ಹೇಳಿ ನಾನು. ಈಗ ನೋಡ ಕೈವಲ್ಯ ನವನೀತಿ ಒಳಗ ಬರೆದಿಟ್ಟಾರ. 71ನೇ ಪೇಜ್ದಾಗ 52 ಅಕ್ಷರ ಎಲ್ಲ ಹೆಣ್ಣದ, ಎಲ್ಲಾ ದೇವಿದಿಂದ ಅದಾವತ್ ಹೇಳ್ತಾರ. ಆ ಮಂತ್ರ ಹೆಣ್ಣ, ಆ ಮಂತ್ರ ಹೆಣ್ಣ. ನೀ ಗಂಡಿದ್ದೇನು ಮೇಡ ಮಂತ್ರ ಹೆಣ್ಣ ಐತಿ. ಹೌದ್, ಅಲ್ಲಿಂದ ಸೃಷ್ಟಿ ಆಗ್ಯದ, ಅಲ್ಲಿದ ಚಾಲು ಆಗೈತಿ. ಅಲ್ಲಿ ನಿಮ್ಮ ಅಪ್ಪನ ಖೂನ್ ಇಲ್ಲ. ಎಲ್ಲ ನೀ ಏನು ಮಾತಾಡಿ ಅದಕ್ಕ ಟಚ್ ಅದಾವ ನಮ್ಮ ಅಲ್ಲ. ನಿನ್ನಿದ್ರ ಬಡ್ಕೊಳಕತ್ತಿದಿ. ಶರೀರದಿಂದ ನಮ್ಮ ಅಪ್ಪ ಅವ್ ಹುಟ್ಟಿದ, ಇವ್ ಹುಟ್ಟಿದ. ನಿನ್ನ ತಿಂಡಿ ಇತ್ತಂದ್ರೆ ನಿನ್ನ ಆತ್ಮದಿಂದ ಹುಟ್ಟಿಸಲ್ಲ. ಶರೀರ ಬರೇ ಗಂಡ ಅಂತ ಅವ ಇಲ್ಲ. ನೀ ಗಂಡನ್ನ ಹೆಚ್ಚಾಗ ನಮಗ ಸಿಟ್ಟಿಲ್ಲ. ಒಟ್ಟ ಶರೀರ ಅನ್ನೋ ಹಂತದ ಬರಬಾರ್ದು. ಶರೀರ ಅನ್ನೋ ಹಂತದ ಬತ್ತಂದ್ರ ಅದನ್ನ ನಿನ್ನ ಪಾತಾಳಕ್ಕೆ ಕಾಣಿಸಲಾರ್ದ ನಾವು ಹೋಗಂಗಿಲ್ಲ. ಶರೀರ ಅನ್ನೋದು ರಂಡಿನ ಮಾಡಿದೆ ಅಂದ್ರ ಹತ್ರ ಸೇರಬಾರ್ದು. ಶರೀರ ಅನ್ನೋ ಹಂತದ ರಂಡಿನ ಮಾಡ್ಕೊಂಡು ಈಗ ನೀ ಪಕ್ಕ ಚಲೋ ಮನುಷ್ಯ ಆದ್ರ ಆ ರಂಡಿ ಮನ್ಯಾಗ ನೀ ಬೀಳಬಾರ್ದಲ್ಲ. ನೀ ಸೇರಬಾರ್ದ. ಸೇರನ ಈ ದೈವದಾಗ ಹತ್ತದ ಕೈ ಹೇಳ್ತಾನ ಪಕ್ಕ ರಂಡಿ ಮಗ ಇವ. ಹೌದಿಲ್ಲ? ಮಾತಾಡಿಲ್ಲ ಅದನ್ನ ಅವ್ರ ಮಾತಾಡ್ಯಾರ. ನೀವು ಮಾತಾಡಿದೆ ಮಾತ ತಮ್ಮ ಎಲ್ಲಿ ಕಳ್ಕೊಂಡಿರ್ತೈತಿ ಅಲ್ಲೇ ಹುಡುಕಬೇಕದ, ಅಲ್ಲೇ ಹುಡುಕಬೇಕಂದ್ರ ನಮಗ ಸಿಗತೈತಿ ಅದ. ಈಗ ಏನ್ ಮಾಡಿದ್ರು? ಈರಭದ್ರ ಯಾವಾರ ಹೇಳ್ಯಾರ. ಈರಭದ್ರ ಹುಟ್ಟಬೇಕಾದ್ರೆ ಯಾ ಕಾರಣಕ್ಕೆ ಹುಟ್ಟ್ಯಾರ? ಚೌಡೇಶ್ವರಿ ಹುಟ್ಟಬೇಕಾದ್ರೆ ಯಾ ಕಾರಣಕ್ಕೆ ಹುಟ್ಟ್ಯಾರ? ಈಗ ಸದ್ದ ಅಮೋಘಸಿದ್ನ ಗುಡಿಯಾಗ ಹೋಗ್ಬೇಕಾದ್ರ ಅಂಗಾರ ಯಾಕೆ ಹಚ್ಕೊಂಡ್ ಹೋಗ್ತಾರ? ಅಂಗಾರ ಒಳಗೆ ಯಾರ ಅದಾರ? ನಿನ್ನ ದೋತ್ರ ಖಬರ್ ಇಲ್ದ ಓಡಿಸಲಿಲ್ಲ. ಈ ಗೋಲಬಾಯಿ ಹುಡುಗಿ ಅಲ್ಲ 18 ಮಹಾಪುರಾಣದೊಳಗೆ ಬರ್ದಿಟ್ಟಾರ. ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಿಣಿ ಅವತಾರದೊಳಗ ಏನ್ ಮಾಡ್ಯಾಳ ನಮ್ಮವ್ವ? ಪರಮಾತ್ಮ ನನಗ ಪತಿ ಆಗಬೇಕಂತ ಹೇಳಿ 3000 ವರ್ಷ ತಪಸ್ಸ ಮಾಡ್ಯಾಳ. ದಕ್ಷ ಬ್ರಹ್ಮ ಏನ್ ಹೇಳ್ತಿದ್ದ? ನನಗ ಇರಾಕ ಮನಿ ಇಲ್ಲ, ಊರಾಗ ಮನಿ ಇಲ್ಲ, ಊರಾಚೆ ಹೊಲ ಇಲ್ಲ, ಹಣ ಇಲ್ಲ, ಬಣ ಇಲ್ಲ, ಬಂದಿಲ್ಲ, ಬಳಗಿಲ್ಲ. ನನ್ನಂತ ಭಾವನಾಗಿ ನೀ ಏನು ಸುಖ ಪಡಿತಿ ಅಂತ ಹೇಳ್ತಾನ ದ್ರಾಕ್ಷಾಯಣಿಗೆ. ದ್ರಾಕ್ಷಾಯಣಿ ತಾಯಿ ತಂದಿ ದ್ರಾಕ್ಷಾಯಣಿಗೆ ಹೇಳ್ತಿದ್ರ. ನಾ ಆದ್ರ ನಿನ್ನ ಆಗಕ್ಕೆ ತಿಳಿಕೆಂದ ಹಠ ತೊಟ್ಲು. ಬೆಳ್ಳಿ ಬಂಗಾರ ಬೇಡಬೇಕಾತು, ಇವನು ಕೊಳ್ಳಾಗ ಒಂದ್ ಹಾವೈತಿ. ಅರಿವಿ ಹತ್ತಡಿ ಬೇಡ್ತೇವು, ಬರೀ ಒಂದ್ ಹುಲಿ ಚರ್ಮ ಸುತ್ತಕೊಂಡಾನ. ಭೂಮಿ ಸೀಮಿ ಕೇಳಕ್ ಹೋದಿ, ಗೋರ್ಯಾಳದಾಗ ಇವನು ವಸ್ತಿ ಐತಿ, ಸುಡುಗಾಡ್ದಾಗ ಇವನು ವಸ್ತಿ ಐತಿ. ಇನ್ನು ಅದ್ರ ತಾಯಿ ತಂದಿ ಹೊಲ ಮನಿ ನೋಡಿ ಹೆಣ್ಣು
ಕೊಡ್ತಾರ. ಈಗಾದ್ರೂ ಕೊಡ್ಬೇಕಾದ್ರ ಆಸ್ತಿ ನೋಡಿ ಕೊಡ್ತಾರ. ಅವಾಗಾದ್ರೂ ಪಾರ್ವತ್ತ ದ್ರಾಕ್ಷಿ ಎಣ್ಣೆ ತಾಯಿ ತಂದಿ ಆಸ್ತಿ ನೋಡಿ ಹೆಣ್ಣು ಕೊಡಾಕ ವಿಚಾರ ಮಾಡ್ಯಾರ. ಇಂತ ಭಾವ ಕಂಬೋಗಿ ಅವ ಇವನು ಮಾಡ್ಕೋಬೇಡ ಅಂತ ಹೇಳ್ತಿರ ಅವ್ರು. ಹೌದಿಲ್ಲ? ಹೌದ್. ಅವಾಗ ಏನ್ ನಮ್ಮ ಅಂದ್ಳು ಏನಂದ್ಲು? ಎಲ್ಲಾರು ಹಿಂಗ ಮಾಡ್ರ ಭಾವನ ಯಾರ ರಿಗ್ಗಿಗೆ ಹಚ್ಚವ್ರ ಕೇಳಕ್ಕೆ ನಾನ ಮೇಟಿಗೆ ಹಚ್ಚನತ್ ಹಠ ತೊಟ್ಲಕ್ಕಿ. ಹಠ ತಟ್ಟು 3 ವರ್ಷ 3,000 ವರ್ಷ ತಪಸ್ಸ ಮಾಡ್ಯಾಳ. ತಪ್ಪ ಮಾಡಿದಾಗ ಏನಾತು? ಸತ್ತ ಹೋಗಿ ಶಿವನ ಲಗ್ನ ಆಗ್ಯಾಳ. ಶಿವನ ಮದುವೆ ಆಗ್ಯಾಳ. ಅಲ್ಲಿ ಶಿವಗೊಬ್ಬಕ್ಕೆ ತಂಗಿದಾಳ. ಆಕೆ ಆರ್ತಿಗೆ ಅವಾಗ ಹಿಡ್ದಾಳ. ಎಂದಿಂದ್ರ ಕೇಳತ್ತದಿ ಇದನ್ನ ಒಂದರ ಕುಲ್ಲ ಮಾಡ. ನಿನ್ನ ಮದುವೆಯಾಗ ಇನ್ನೂ ಆದ್ರ ಆರ್ತಿಗೆ ಗಂಡ ಮಕ್ಕಳ ಮನ್ಯಾಗ ಒಂದು ಕುಲ್ಲ ಮಾಡ. ಅಕ್ಕಂಗ್ಯಾರ ಆರ್ತಿಗೆ ನಿನಗ ಬರ್ಲಿಕ್ಕಂದ್ರ ನಮ್ಮನ್ನ ಕೇಳ ಬಂದ ಶರಣಾಗ. ಹೌದ್. ಏಯ್ ಗಂಡ ಹಾಡವ್ರ ಒಬ್ರು ಕಳೆದ್ರಿ ಹಿಂಗ ಹಾಡ್ರ ಇಂಚೂರ್ದವ್ರ ಮುಂದಿನ ವರ್ಷ ಹಳಿಸಿದ್ ನುಚ್ಚು ಇಡಂಗಿಲ್ಲ ನಿಮಗ್. ಹಳಿಸಿದ ರೊಕ್ಕ ಕೊಡೋದಲ್ಲ. ಹೌದು ಕರೆ. ಹೌದಿಲ್ಲ? ಇನ್ನ ಆದ್ರ ಗಂಡ ಮಕ್ಕಳ ಮನಿ ಒಳಗ ಅಕ್ಕಂಗಿರ ಆರ್ತಿಗೆ ಹಿಡಿತಾರ. ಹೌದ್. ಅವಾಗ ಒಬ್ಬ ಹೆಣ್ಮಗಳ ಆರ್ತಿ ಹಿಡ್ದಾಳ. ಹೌದಿಲ್ಲ? ಹೌದ್. ಅವಾಗ ಏನಾತ್ರಿ ಅಕ್ಕವಕ್ಕ? ಏನಾಯ್ತು? ಮದ್ವಿ ಮಾಡ್ಕೊಂಡು ಹೋಗಿದಾಳಂದ ದಕ್ಷ ಬ್ರಹ್ಮ ಎಲ್ಲಾರು ಕೂಡಿ ಬಿಟ್ರು. ಮುಂದ ಒಂದ ಕಾಲದಾಗ ದಕ್ಷ ಬ್ರಹ್ಮ ಯಜ್ಞವನ್ನು ಹೂಡಿದಾಗ ಅವಾಗ ಏನಾತು? ಎಲ್ಲಾ 60 ಮಕ್ಕಳನ್ನ ಕರ್ಸ್ಕೊಂಡ 60 ಮಂದಿ ಹೆಣ್ಣು ಮಕ್ಕಳ ಒಳಗೆ ಈಕಿಗೆ ಒಬ್ಬಕ್ಕಿಗೆ ಹೇಳಿರಕ್ಕಿಲ್ಲ. ಅವಾಗ ಏನಾಯ್ತು? ಶಿವ ಹೇಳ್ತಾನ ಹೋಗಬೇಡತ್ತೇಳಿ. ನಿನಗ ಕಿಮ್ಮತ್ತ ಸಿಗಂಗಿಲ್ಲ, ನೀ ಹೋಗಬೇಡತ್ತ ಮನಿ ಒಳಗ ಹೇಳಿರ್ತಾನ. ಅವಾಗ ಏನ್ ಹೇಳ್ತಾಳ ದ್ರಾಕ್ಷಾಯಿನಿ? ನಮ್ಮ ಅಪ್ಪಗ ಬಾಳ ಮಂದಿ ಮಕ್ಕಳದಾರು. 60 ಮಂದಿ ಹೆಣ್ಣು ಮಕ್ಕಳ ಒಳಗ ಮಕ್ಕಳ ಒಳಗ ನನ್ನ ಒಬ್ಬಕಿನ ಎಲ್ಲಾರ ಮರ್ತಿರ್ಬೇಕು ನಮ್ಮ ಅಪ್ಪ ತಿಳ್ಕೊಂಡು ದೊಡ್ಡ ಮನಸ್ಸು ಮಾಡ್ಕೋತಾಳ. ದೊಡ್ಡ ಮನಸ್ಸು ಮಾಡ್ಕೊಂಡ ತನ್ನ ತಂದೆ ಯಜ್ಞ ಹೊಡಿದಲ್ಲಿ ಹೋಗ್ತಾಳ. ಹೋದಾಗ ತಮ್ಮ ಏನಾತು? ತಾಯಿ ತಂದೆ ಕರೀಲಿಲ್ಲ. ಅಕ್ಕ ತಂಗ್ಯಾರ ಯಾಕೆ ಬಂದಿ ಅಂತ ಮಾತಾಡ್ಸಲಿಲ್ಲ. ಅಟ್ಟು ದೇವಾನು ದೇವತೆಯರು ಮಾತಾಡ್ಸಲಿಲ್ಲ. ಯಾರು ಒಬ್ರು ಮಾತಾಡ್ಸಲಿಲ್ಲ. ಅವಾಗ ಅವಮಾನ ಸಾಲಲಾರಕ ತಮ್ಮ ಏನ್ ಮಾಡ್ಯಾಳ? ಯಜ್ಞ ಕೊಂಡದೊಳಗ ಬಿದ್ದ ಪ್ರಾಣ ಕೊಟ್ಟಾಳ. ಅಲ್ಲೇ ತನ್ನ ದೇವನ್ನ ತ್ಯಾಗ ಮಾಡ್ಯಾಳ. ಅವನು ಯಜ್ಞ ಏನು ಹೊಡಿದ್ದ ಅದ್ರ ಒಳಗ ಹೋಗಿ ಜಿಗದಾಳ. ಅವಾಗ ಶಿವ ಓಡಿ ಬಂದ ನನ್ನ ಹೆಂಡತಿಯಲ್ಲಿ ಹೋಗಿದಾಳಂದ. ಹೆಂಡತಿ ಬೇಕತ್ತ ಹುಚ್ಚ ಅಡ್ಡಾಡಕತ್ತ. 3 ಬಟ್ ಹಿಂಗ ಆ ಬೂದ್ಯಾಗ ಬಡದ ಹಣಿಗೆ ಧರಿಸಿದ ಅದ ಬಸ್ ಮೈತಿನ ಭೂಮಿ ತಲೆ ಮೇಲೆ. ಹೌದಿಲ್ಲ? ನೀ ಖರೆ ನಿಮ್ಮ ಅಪ್ಪ ಹುಟ್ರ ಗಂಡ ಹಾಡವ ಎದ್ರ ಆ ಅಂಗಾರ ಹಚ್ಕೊಂಡಾಗ ಒಳಗ್ ಗುಡಿಯಾಗ ಹೋಗ್ತಾರ. ಆ ಅಂಗಾರದಾಗ ಒಬ್ಬ ಹೆಣ್ಣು ಮಗಳದಾಳ. ನಿನಗ ಬತ್ತು ಹೇಳ ಬರ್ಲಿಕ್ಕ ನಮ್ಮನ್ನ ಕೇಳ. ಇನ್ನ ಭೂಮಿ ತಲೆ ಮೇಲೆ ನಮ್ಮದ್ ಹೆಂಗ ಪುರಾಣದಾಗ ಐತಿ ಹಂಗ ಸದ್ದ ನಡ್ದೈತಿ. ನಿನ್ನ ಗತಿ ಇಲ್ಲದ ಹೇಳಿ ನಾವು ಬೆಳೆಯವ್ರಲ್ಲ. ಹೌದಿಲ್ಲ? ಅದಕ್ಕೆ ಅಲ್ಲಿ ಅಂಗಾರ ಹಚ್ಕೊಂಡು ಒಳಗ್ ಹೋಗ್ಬೇಕಾದ್ರ ಅಂಗಾರದಾಗ ಒಬ್ಬಕಿ ದೇವಿ ಇದಾಳ. ಅದ್ರೊಳಗ ಒಬ್ಬಕಿ ದೇವಿ ಇದಾಳ. ಅವಾಗ ಏನ್ ಮಾಡಿದ ಇವ್ರಪ್ಪ ಹೇಂತೆ ಬೇಕಂತೇಳಿ ಹುಚ್ಚಿ ಓಡಿ ಬಂದು ಜಡಿ ಬಿಚ್ಚಿ ನೆಲಕ್ಕ ಬಡದ ವೀರಭದ್ರ ಹುಟ್ಟಿ ಬಂದ. ಅಲ್ಲಿ ಚೌಡೇಶ್ವರಿ ಹುಟ್ಟಿ ಬಂದಳ. ಯಾರಿಂದ? ಇದು ಹೆಣ್ಣಿನಿಂದ. ಇವ್ ಹುಟ್ಟಿ ಬರ್ಬೇಕಾದ್ರೆ ಬಿ ಹೆಣ್ಣಿನದಿಂದ ಹುಟ್ಟಿ ಬಂದಾನ. ಚೌಡೇಶ್ವರಿ ಹುಟ್ಟಬೇಕಾದ್ರೆ ಹೆಣ್ಣಿನಿಂದ ಹುಟ್ಟಿ ಬಂದಾಳ. ಅವಾಗ ಏನಾತು? ಲಕ್ಷ್ಮಿ ಅಡ್ಡ ಬಂದಳತ್ತ. ಆಕಿ ತುರ್ಬಾಕ್ ವರದಾನ. ಸರಸ್ವತಿ ಅಡ್ಡ ಬಂದಳು. ಆಕಿ ಮಲ್ಲಿ ಮೂಕ್ ವರದಾನತ್ತ. ತಮ್ಮ ಈಗ ಮಾತಾಡಿದಂತ ದೈವ ಎಲ್ಲ ಕೇಳ್ಯಾರ. ನೀ ಮಾತಾಡಿದಂತ ಮಾತಕ್ಕ ಟಚ್ ನಮ್ಮದ. ಹೌದಿಲ್ಲ? ಇಲ್ಲಿ ಹೆಂಗ ಆಗ್ತೈತಿ? ಯಾವಾರ ರೇಖವಕ್ಕ ಹೆಂಗಾಗೈತಿ? ಲಕ್ಷ್ಮಿ ತುರ್ಬಾಕ್ ವರದಾನು. ಆ ತುರ್ಬ ಸದ್ದ ಚಾರ್ಜ್ ಕೈತ್. ಈಗ ಸದ್ದ ಪಲ್ಲಕ್ಕಿ ಒಳಗ ಚೌರಿಯಾಗಿ ಅಡ್ಡಾಡಕತ್ತೈತಿ. ಸರಸ್ವತಿ ಮಲ್ಲಿ ಮೂಗ್ ಕೊರದಾನು. ಈಗ ಸದ್ದ ಹಿಡಿ ಸರ್ವಾಗೆಲ್ಲ ಮಲ್ಲಿ ಮೂಗ್ ನೋಡ್ರಿ ತುಂಬ ಕರ್ಗೈತೆ. ಹೋಗಿ ಜೈಂಟ್ ಆಗ್ಯದ. ಹೊಳ್ಳಿ ಎಷ್ಟೋ ದಾರಿ ಬರ್ತಾವು. ಎಷ್ಟೋ ಮಕ್ಕಳು ಹುಟ್ಟಬೇಕಾದ್ರ ಆ ತಾಯಿ ಹಾಲು ಕುಡದ ಕಿಸಿಂದ ತಾಯಿ ಹಾಲು ಕುಡಿತಾರೋ ಅದಕ್ಕೆ ಅಡ್ಡು ಹಿಡ್ದಾಳ. ಹೌದಿಲ್ಲ? ಇವ್ 2 ಚಾರ್ಜಕ್ ಬಂದಾವ. 2 ಚಾರ್ಜಕ್ ಬಂದು ಅವಾಗ ಇವ್ರು ಸೂರ್ಯದೇವರ ಅಡ್ಡ ಬಂದ. ಅವನ ಹಲ್ಲು ಮುರಿದಾನ. ಇವ್ರ ಅಗ್ನಿದೇವ ಅಡ್ಡ ಬಂದ. ಅವನ ನಾಲಿಗೆ ಕಿತ್ತಾನ. ಈಗ ಸದ್ದ ಅವ್ರು ಯಾವ ಚಾರ್ಜಕ್ ಅದಾರ? ಅವು ಎಲ್ಲೆಲ್ಲಿ ಅದಾವ ಹೇಳೇ ಡಪ್ಪ ಬಡಿಯೋದ. ನೀ ಬೇಕಾದ ಕೇಳ.